Hello students, in this video we will be solving exercise 4.5 question number 13, okay, and some related questions. So question number 13 already bhala jana solve madiri ಅನ್ಕೊಂಡಿನಿ, easy ಐತಿ. So a equal to 3 1 minus 1 2 show that a square minus 5a plus 7i equal to o ಅಂದ್ರೆ ಏನು, zero matrix. a square minus 5a plus 7i equal to o ಅಂದ್ರೆ zero matrix, and hence find a inverse. ಓಕೆ. ಸೊ ಇದ್ರೊಳಗಡೆ ನಾನು ಯಾವ್ದು ಸಾಲ್ವ್ ಮಾಡಂಗಿಲ್ಲ ಅಂತಂದ್ರೆ ಈ ಪಾರ್ಟ್ ನ ಸಾಲ್ವ್ ಮಾಡಂಗಿಲ್ಲ. a ಸ್ಕ್ವೇರ್ ಮೈನಸ್ 5a ಪ್ಲಸ್ 7i ಈಕ್ವಲ್ ಟು ಈ ಪಾರ್ಟ್ ನ ಸಾಲ್ವ್ ಮಾಡಂಗಿಲ್ಲ, ಯಾಕಂದ್ರೆ ಆಲ್ರೆಡಿ ಇದನ್ನ ಮ್ಯಾಟ್ರಿಕ್ಸ್ ಚಾಪ್ಟರ್ ಒಳಗಡೆ ಹೆಂಗ್ ಸಾಲ್ವ್ ಮಾಡ್ಬೇಕು ಅಂತ ಕಲ್ತಿರಿ. ಸೊ ನಾವೇನ್ ಸಾಲ್ವ್ ಮಾಡೋಣ ಅಂದ್ರೆ ಬರೀ ಈಗ ಸಾಲ್ವ್ ಮಾಡೋದು ಏನಂದ್ರೆ a ಇನ್ವರ್ಸ್ ನ ಹೆಂಗ್ ಕಂಡಿಬೇಕು ಅದು, ಅಂಡ್ ಹೆನ್ಸ್ ಫೈಂಡ್ a ಇನ್ವರ್ಸ್ ಅಂದಾಗ. ಸೊ ನಿಮ್ಗೆ ಗೊತ್ತಿದಂಗ a ಇನ್ವರ್ಸ್ ಅಂದ್ರೆ ಏನು? a ಇನ್ವರ್ಸ್ ಅಂದ್ರೆ ಅಡ್ಜಾಯಿಂಟ್ ಆಫ್ a ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ a. ಸೊ ಬೇಕಂದ್ರೆ ನೀವು ಹಂಗೂ ಕಂಡುಹಿಡಿಬಹುದು. ಆದ್ರೆ ಈ ಟೈಪ್ ಕ್ವಶನ್ ಕೊಟ್ಟಾಗ a ಸ್ಕ್ವೇರ್ ಮೈನಸ್ 5a ಪ್ಲಸ್ 7i ಈಕ್ವಲ್ ಟು ಅನ್ ಕೊಟ್ಟು ಅಂಡ್ ಹೆನ್ಸ್ ಫೈಂಡ್ a ಇನ್ವರ್ಸ್ ಅನ್ ಕೊಟ್ಟಾಗ ಹಿಂಗ್ ಮಾಡೋದು ಬಹಳ ಚಲೋ. ಹೆಂಗಂದ್ರ ಸೊ ಅವ್ರೇನ್ ಕೊಟ್ಟಿರ್ತಾರಲ್ಲ ಈಕ್ವೇಶನ್ a ಸ್ಕ್ವೇರ್ ಮೈನಸ್ 5a ಪ್ಲಸ್ 7i ಈಕ್ವಲ್ ಟು 0, ಅದನ್ನ ಮೊದಲು ಪ್ರೂವ್ ಮಾಡ್ಕೋಬೇಕು. ಸೊ o ಅಂದ್ರೆ ಏನು? ಜೀರೋ ಮ್ಯಾಟ್ರಿಕ್ಸ್. ಸೊ ಜೀರೋ ಮ್ಯಾಟ್ರಿಕ್ಸ್ ಅಂದ್ರೆ 0 ಅಂತ ನೀವು ಕನ್ಸಿಡರ್ ಮಾಡಬಹುದು. ಓಕೆ, ಅಂಡ್ ಹೆನ್ಸ್ ಫೈಂಡ್ a ಇನ್ವರ್ಸ್ ಅಂತ ಹೇಳಾರಲ್ಲ. ಸೊ ಈ ಟೈಪ್ ಕೊಟ್ಟಾಗ ಮೊದಲು ಅವ್ರು ಕೊಟ್ಟಿರುವಂತ ಈಕ್ವೇಶನ್ ಬರ್ಕೋಬೇಕು. ಏನ್ ಕೊಟ್ಟಾರ? a ಸ್ಕ್ವೇರ್ ಮೈನಸ್ 5a ಪ್ಲಸ್ 7i ಈಕ್ವಲ್ ಟು 0 ಅಂತ ಬರ್ಕೋಬೇಕು. ಬರ್ಕೊಂಡ್ ಏನ್ ಮಾಡ್ಬೇಕು ಗೊತ್ತಲ್ರಿ? ಬರ್ಕೊಂಡು ಮಲ್ಟಿಪ್ಲೈಯಿಂಗ್ a ಇನ್ವರ್ಸ್ ಆನ್ ಬೋತ್ ಸೈಡ್ಸ್. ಸೊ ಮಲ್ಟಿಪ್ಲೈಯಿಂಗ್ a ಇನ್ವರ್ಸ್ ಆನ್ ಬೋತ್ ಸೈಡ್ಸ್ ಮಾಡ್ರಿ ಅಂದ್ರೆ ಏನ್ ಬರುತ್ತೆ ನೋಡ್ರಿ? a ಸ್ಕ್ವೇರ್ ಮೈನಸ್ 5a ಪ್ಲಸ್ 7i ಈಕ್ವಲ್ ಟು a ಇನ್ವರ್ಸ್ ಇಂಟು 0. ಸೊ ಮಾಡಿದ್ರೆ ಏನಾಗುತ್ತೆ ನೋಡ್ರಿ? a ಇನ್ವರ್ಸ್ ನ ಪ್ರತಿಯೊಂದು ಎಲಿಮೆಂಟ್ ಜೊತೆ ಮಲ್ಟಿಪ್ಲೈ ಮಾಡ್ರಿ, ಏನಾಗುತ್ತೆ ನೋಡ್ರಿ? ಇಲ್ಲಿ a ಇನ್ವರ್ಸ್ ಇಂಟು a ಸ್ಕ್ವೇರ್ ಮೈನಸ್ 5a ಇಂಟು a ಇನ್ವರ್ಸ್ ಪ್ಲಸ್ 7i ಇಂಟು a ಇನ್ವರ್ಸ್ ಈಕ್ವಲ್ ಟು a ಇನ್ವರ್ಸ್ ಇಂಟು 0 ಅಂದ್ರೆ 0 ಬಂತು. ಇಲ್ಲಿ ನೋಡ್ರಿ a ಇನ್ವರ್ಸ್ ಇಂಟು a ಸ್ಕ್ವೇರ್. ಸೊ a ಇನ್ವರ್ಸ್ ಇಂಟು a ಸ್ಕ್ವೇರ್ ಅಂದ್ರೆ ಏನ್ ಬರುತ್ತೆ? ಸೊ a ಇನ್ವರ್ಸ್ ಇಂಟು a ಅಂದ್ರೆ ಏನ್ ಬರುತ್ತೆ? i. ಸೊ a ಇನ್ವರ್ಸ್ ಇಂಟು a ಅಂದ್ರೆ ಏನ್ ಬರುತ್ತೆ? ನೋಡ್ರಿ ಇಲ್ಲಿ ನೋಡ್ರಿ, ಇಲ್ಲಿ ಬರಾತೀನಿ. a ಇನ್ವರ್ಸ್ ಇಂಟು a ಅಂದ್ರೆ ಏನ್ ಬರುತ್ತೆ? i ಬರುತ್ತೆ. ಸೊ a ಇನ್ವರ್ಸ್ ಇಂಟು a ಅಂದ್ರೆ i ಬಂತು. ಸೊ a ಇನ್ವರ್ಸ್ ಇಂಟು a ಸ್ಕ್ವೇರ್ ಅಂದ್ರೆ, ಸೊ a ಇನ್ವರ್ಸ್ ಇಂಟು a ಸ್ಕ್ವೇರ್ ಅಂದ್ರೆ a ಇನ್ವರ್ಸ್ ಇಂಟು a ಇಂಟು a. ಸೊ a ಇನ್ವರ್ಸ್ ಇಂಟು a ಬಂತು, i ಬಂತು. ಸೊ i ಇಂಟು a ಬರುತ್ತೆ, a ಬರುತ್ತೆ. ಸೊ ಹಿಂಗಾಗಿ ಆನ್ಸರ್ ಏನ್ ಬಂತು? i ಬಂತು. ಸಿಂಪಲ್ ಐತಿ. ಹೆಂಗಂದ್ರೆ ಸಿಂಪಲ್. ಸೊ a ಇನ್ವರ್ಸ್ ಇಂಟು a ಸ್ಕ್ವೇರ್ ಅಂದ್ರೆ a ಇನ್ವರ್ಸ್ ಇಂಟು a ಇಂಟು a. ಸೊ a ಇನ್ವರ್ಸ್ ಇಂಟು a ಅಂದ್ರೆ ಏನು? i. ಸೊ i ಇಂಟು a ಅಂದ್ರೆ ಏನ್ ಬರುತ್ತೆ? a ಬರುತ್ತೆ. i ಇಂಟು a ಅದಕ್ಕೆ a ಅಂದ್ರೆ ಸಿಂಪಲ್. i ಅಂದ್ರೆ ಏನು? ಐಡೆಂಟಿಟಿ ಮ್ಯಾಟ್ರಿಕ್ಸ್. ಸೊ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದ್ರೆ 1 ಇದ್ದಂಗ. ಸೊ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದ್ರೆ ನಂಬರ್ ಒಳಗಡೆ 1 ಇದ್ದಂಗ. ಸೊ 1 ಇಂಟು a ಏನ್ ಬರುತ್ತೆ? a ಬರುತ್ತೆ. ಸೊ ಹಂಗ i ಇಂಟು a ಬಂತು, a ಬಂತು. ತಿಳಿತಾ ಇದು? ಸೊ ಸಿಂಪಲ್ ಐತಿ. ಸೊ a ಇನ್ವರ್ಸ್ ಇಂಟು a ಸ್ಕ್ವೇರ್ ಏನ್ ಬಂತು? a ಇನ್ವರ್ಸ್ ಇಂಟು a ಸ್ಕ್ವೇರ್ ಈಸ್ a ಬಂತು. ಓಕೆ, ಹೆಂಗ ಅನ್ನೋದು ಗೊತ್ತಾಯ್ತು. a ಇನ್ವರ್ಸ್ ಇಂಟು a ಅಂದ್ರೆ i ಇಂಟು a ಅಂದ್ರೆ a ಬಂತು. ಮೈನಸ್ ಮೈನಸ್ 5 ಇಂಟು a ಇನ್ವರ್ಸ್. a ಇಂಟು a ಇನ್ವರ್ಸ್ ಅಂದ್ರೆ ಮತ್ತೆ ಏನ್ ಬರ್ತಿಲ್ಲ? a ಇಂಟು a ಇನ್ವರ್ಸ್ ಅಂದ್ರೆ 5 ಬಂತು. ಪ್ಲಸ್ 7i ಇಂಟು a ಇನ್ವರ್ಸ್ ಅಂದ್ರೆ i ಇಂಟು a ಇನ್ವರ್ಸ್. i ಅಂದ್ರೆ 1 ಇದ್ದಂಗ. 1 ಇಂಟು a ಇನ್ವರ್ಸ್ ಅಂದ್ರೆ a ಇನ್ವರ್ಸ್ ಈಕ್ವಲ್ ಟು 0 ಬಂತು. ಹೌದಾ? ಸೊ ಈಗ ಇಲ್ಲೇನು ಬಂತಲ್ಲ ಈಕ್ವೇಶನ್, ಇದ್ರೊಳಗಡೆ a ಇನ್ವರ್ಸ್ ಅಂತ ಐತಾ? a ಇನ್ವರ್ಸ್ ಅಂತ ಐತೆ. ಹೌದಾ? ಸೊ ಅದನ್ನ ಯೂಸ್ ಮಾಡ್ಕೊಂಡು ನೀವು ಕಂಡಿಡ್ಬೇಕು. ಈಗ a ಇನ್ವರ್ಸ್ ನ ಹೆಂಗ್ ಕಂಡಿತೀರ ಅಂದ್ರೆ ಸಿಂಪಲ್. ಸೊ 7a ಇನ್ವರ್ಸ್ ಈ ಕಡೆ ಇಡ್ರಿ, ಉಳ್ಕಿದೆಲ್ಲ ಆ ಕಡೆ ತೋರಿ. ಆ ಕಡೆ ತೊಗೊಂಡ್ರೆ ನೋಡ್ರಿ 5i ಮೈನಸ್ a ಆಯ್ತು. ಹೌದಾ? ನಿಮಗೆ ಬೇಕಾಗಿರೋದು ಯಾವುದು? ನಿಮಗೆ ಬೇಕಾಗಿರೋದು a ಇನ್ವರ್ಸ್. ಸೊ a ಇನ್ವರ್ಸ್ ಬೇಕಂದ್ರೆ ಏನ್ ಮಾಡ್ತೀರಿ ಹೇಳ್ರಿ? ದೇರ್ ಫೋರ್ a ಇನ್ವರ್ಸ್ ಬೇಕಂದ್ರ ಏನ್ ಮಾಡ್ತೀವಿ ಅಂದ್ರೆ ಸಿಂಪಲ್ 5i ಮೈನಸ್ a ಹೋಲ್ ಡಿವೈಡೆಡ್ ಬೈ 7. 5i ಮೈನಸ್ a ಹೋಲ್ ಡಿವೈಡೆಡ್ ಬೈ 7. a ಇನ್ವರ್ಸ್ ಬೇಕಂದ್ರೆ ಏನ್ ಮಾಡ್ತೀರಿ? 5i ಮೈನಸ್ a ಹೋಲ್ ಡಿವೈಡ್ ಬೈ 7 ಮಾಡ್ಬಿಟ್ರೆ ಮುಗೀತು. ತಿಳಿತಾ ಇದು? ಸೊ 5i ಮಾಡಕ್ ಬರುತ್ತಾ? 5i ಅಂದ್ರೆ ಏನು? 5 ಇಂಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಮೈನಸ್ a ಅಂದ್ರೆ ಏನು? ಅವ್ರು ಕೊಟ್ಟಿರೋ ಮ್ಯಾಟ್ರಿಕ್ಸ್. ಸೊ 5 ಇಂಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಮಾಡಿ ಮೈನಸ್ ಅವ್ರು ಕೊಟ್ಟಿರೋ ಮ್ಯಾಟ್ರಿಕ್ಸ್ ಮಾಡಿ. ಸೊ ಸಿಂಪಲ್ ಐತಿ. a ಇನ್ವರ್ಸ್ ಅಂದ್ರೆ ಏನ್ ಮಾಡ್ತೀರಿ ಹೇಳ್ರಿ? a ಇನ್ವರ್ಸ್ ಅಂದ್ರೆ 5 ಇಂಟು ಐಡೆಂಟಿಟಿ ಮ್ಯಾಟ್ರಿಕ್ಸ್. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದ್ರೆ 1 0 0 1 0 0 1. ಹೌದಾ? ಸೊ ಅವ್ರು ಕೊಟ್ಟಿರೋ ಐಡೆಂಟಿಟಿ ಮ್ಯಾಟ್ರಿಕ್ಸ್ 1 0 0 1 ಬಂತು. ಮೈನಸ್ ಅವ್ರು ಕೊಟ್ಟಿರೋ ಮ್ಯಾಟ್ರಿಕ್ಸ್ ಏನೈತೆ ನೋಡ್ರಿ? ಅವ್ರು ಕೊಟ್ಟಿರೋ ಮ್ಯಾಟ್ರಿಕ್ಸ್ 3 1 ಮೈನಸ್ 1 2. ಇದನ್ನು ಅಷ್ಟನ್ನು ಮಾಡಿ ಹೋಲ್ ಡಿವೈಡೆಡ್ ಬೈ, ಇದೆಲ್ಲ ಆನ್ಸರ್ ಬಂದ್ಮೇಲೆ ನ್ಯೂಮರೇಟರ್ ಒಳಗಡೆ ಆನ್ಸರ್ ಬಂದ್ಮೇಲೆ ಅದೇನು ಮಾಡ್ರಿ? ಹೋಲ್ ಡಿವೈಡೆಡ್ ಬೈ ಮಾಡ್ರಿ 7 ಮಾಡ್ಬಿಡ್ರಿ. ಅವಾಗ ಏನು ಆನ್ಸರ್ ಬರುತ್ತಲ್ಲ ದಟ್ ಈಸ್ ಕಾಲ್ಡ್ ಎಸ್ ಎ ಇನ್ವರ್ಸ್. ತಿಳಿತಾ ಇದ್ದು? ಓಕೆ.
ಸೊ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕ್ವಶನ್. ಸೊ ಕ್ವಶನ್ ನಂಬರ್ 13 ತಿಳಿತು ಅನ್ಕೊಂಡಿನಿ. ಸೊ ಇದ ಟೈಪ್ ಸೇಮ್ ಈ ಟೈಪ್ ಕ್ವಶನ್ ಕೊಟ್ಟರೆ ಅಂತಕೋರಿ, ಯಾವ ಟೈಪ್ a ಸ್ಕ್ವೇರ್ ಮೈನಸ್ 5a ಪ್ಲಸ್ 7i ಈಕ್ವಲ್ ಟು 0 ಅನ್ಕೊಟ್ಟು ಆ್ಯಂಡ್ ಹೆನ್ಸ್ ಫೈಂಡ್ a ಇನ್ವರ್ಸ್ ಅಂದ್ಕೊಟ್ರೆ ಈ ಟೈಪ್ ಮಾಡ್ಬೇಕು. ತಿಳಿತಾ? ಹೆಂಗ್ ಮಾಡ್ಬೇಕು? ಮಲ್ಟಿಪ್ಲೈಯಿಂಗ್ a ಇನ್ವರ್ಸ್ ಆನ್ ಬೋತ್ ಸೈಡ್ಸ್ ಮಾಡ್ಕೋಬೇಕು. ಸೊ ಮಲ್ಟಿಪ್ಲೈಯಿಂಗ್ a ಇನ್ವರ್ಸ್ ಆನ್ ಬೋತ್ ಸೈಡ್ಸ್ ಮಾಡಿ ಅದೇನೇನು ಸಿಂಪ್ಲಿಫಿಕೇಶನ್ ಆಗುತ್ತೋ ಸಿಂಪ್ಲಿಫಿಕೇಶನ್ ಮಾಡಿ ಯು ಶುಡ್ ಫೈಂಡ್ ದ a ಇನ್ವರ್ಸ್. ತಿಳಿತಾ ಇದು? ದಿಸ್ ಈಸ್ ಕ್ವಶನ್ ನಂಬರ್ 13. ಓಕೆ, ನೆಕ್ಸ್ಟ್ ವಿಲ್ ಬಿ ಸಾಲ್ವಿಂಗ್ ಕ್ವಶನ್ ನಂಬರ್ 14, 15, 16, 17. 14, 15, 16 ಎಲ್ಲ ಹೆಂಗದಾವು? ದೇ ಆರ್ ಟೂ ಲೆಂದಿ ಕ್ವಶನ್ಸ್. ಸೊ ದೇ ವಿಲ್ ನಾಟ್ ಬಿ ಆಸ್ಕ್ಡ್ ಇನ್ ಯುವರ್ ಬೋರ್ಡ್ ಎಕ್ಸಾಮ್. ಅಕಸ್ಮಾತ್ ಕೇಳಿದ್ರು ಇನ್ನಾಗ ಏನ್ ಮಾಡಿದಿಲ್ಲ ಪ್ರೊಸೀಜರ್, ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಬೇಕು ಟು ಸಾಲ್ವ್ ಕ್ವಶನ್ ನಂಬರ್ 15 and 16. ಬಟ್ 15 and 16 5 ಮಾರ್ಕ್ಸ್ಗೆ ಕೇಳಂಗಿಲ್ಲ, ಯಾಕಂದ್ರೆ ದೇ ಆರ್ ಟೂ ಲೆಂದಿ ಇವನ್ ಫಾರ್ 5 ಮಾರ್ಕ್ ಕ್ವಶನ್. ಎಕ್ಸಾಮ್ ಒಳಗೆ ಕೊಟ್ಟರು ಬಿಡೋದು ಚಲೋ ಅದನ್ನ. ಓಕೆ, ಯಾಕಂದ್ರೆ ಲೆಂದಿ ಭಾಳ ಅದಾವ. ಓಕೆ, ಸೊ ಈಗ ನೆಕ್ಸ್ಟ್ ಹಂಗಾರೆ ಏನ್ ಮಾಡೋಣ? ಕ್ವಶನ್ ನಂಬರ್ 14 ಟ್ರೈ ಮಾಡ್ರಿ. someone asked me this question number 18 ಯಾರು ಕೇಳಿದ್ರು. ಸೊ ಅದನ್ನು ನೋಡೋಣ. ಸೊ ಕ್ವಶನ್ ನಂಬರ್ 18 ಕಿಂತ ಮೊದಲು ಕ್ವಶನ್ ನಂಬರ್ 17 ನೋಡೋಣ. ಸೊ ಕ್ವಶನ್ ನಂಬರ್ 17 NCERT exercise 4.5. ಸೊ NCERT exercise 4.5 ಕ್ವಶನ್ ನಂಬರ್ 17. ಸೊ ಕ್ವಶನ್ ನಂಬರ್ 17 ಏನಿತ್ತು ನೋಡೋಣ. ಸೊ ಕ್ವಶನ್ ನಂಬರ್ 17, let A be a non-singular square matrix of order 3 cross 3. So let A be a non-singular matrix of order 3 cross 3. Non-singular matrix ಅಂದ್ರೆ determinant of A is not equal to 0. Then determinant of adjoint of A. Then determinant of adjoint of A is equal to. Then determinant of adjoint of A is equal to ಅಂತಂದು ಏನ್ ಮಾಡ್ರ ಆಪ್ಷನ್ಸ್ ನ ಕೊಟ್ರ. ಇದು ಒಂದು ಟೈಪ್ ಆಬ್ಜೆಕ್ಟಿವ್ ಕ್ವಶನ್ ಐತಿ. ಡಿಟರ್ಮಿನೆಂಟ್ ಆಫ್ adjoint A is equal to ಅಂತ ಆಪ್ಷನ್ಸ್ ಕೊಟ್ರ, 4 ಆಪ್ಷನ್. ಸೊ ಇದು ಹೆಂಗ್ ಸಾಲ್ವ್ ಮಾಡ್ಬೇಕಂದ್ರೆ ಸಿಂಪಲ್. ನಾನು ನಿಮ್ಗೆ ಒಂದು ಫಾರ್ಮುಲಾ ಹೇಳಿದ್ದೆ, ಒಂದು ಪ್ರಾಪರ್ಟಿ ಹೇಳಿದ್ದೆ, ನೆನಪೈತಿಲ್ ಗೊತ್ತಿಲ್ಲ. ಡಿಟರ್ಮಿನೆಂಟ್ ಆಫ್ adjoint of A is equal to determinant of A whole raised to n minus 1, where n is the order of a matrix. ಈಗ ಸಿಂಪಲ್ ಐತಿ, ಇದ ಫಾರ್ಮುಲಾ ಯೂಸ್ ಮಾಡಿದ್ರಿ ಅಂತಂದ್ರೆ ಇಲ್ಲೇ ಡಿಟರ್ಮಿನೆಂಟ್ ಆಫ್ A whole raised to n ಅಂದ್ರೆ ಏನ್ರಿ? ಆರ್ಡರ್ ಆಫ್ ಅ ಮ್ಯಾಟ್ರಿಕ್ಸ್. ಆರ್ಡರ್ ಎಷ್ಟೈತಿ ಇಲ್ಲಿ? ಆರ್ಡರ್ ಆಫ್ ಅ ಮ್ಯಾಟ್ರಿಕ್ಸ್ ಎಷ್ಟೈತಿ? 3 ಐತಿ. ಸೊ n ಜಾಗದಾಗ 3 ಹಾಕ್ಬಿಡ್ರಿ. n ಜಾಗದಾಗ 3 ಹಾಕಿದ್ರೆ ಏನಾಗ್ತದೆ ನೋಡ್ರಿ? n ಜಾಗದಾಗ 3 ಹಾಕಿದ್ರೆ 3 minus 1. ಸೊ 3 minus 1 ಅಂದ್ರೆ 2 ಬಂತು. ಸೊ ದಿಸ್ ಈಸ್ ದ ಆನ್ಸರ್, ಡಿಟರ್ಮಿನೆಂಟ್ ಆಫ್ A whole square. ಸೊ ಯಾವ ಫಾರ್ಮುಲಾ ಯೂಸ್ ಮಾಡಿದ್ವಿ? ಇಲ್ಲ ಐತಲ್ಲ, ಇದೆ ಸರ್, ಇದ ಫಾರ್ಮುಲಾ. ಡಿಟರ್ಮಿನೆಂಟ್ ಆಫ್ adjoint of A equal to determinant of A whole raised to n minus 1. ದಿಸ್ ಈಸ್ ಕ್ವಶನ್ ನಂಬರ್ 17. ಅಂಡ್ ಕ್ವಶನ್ ನಂಬರ್ 18 ಏನೈತೆ ನೋಡ್ರಿ. ಕ್ವಶನ್ ನಂಬರ್ 18, if A is an invertible matrix of order 2, exercise 4.5, question number 18, objective question. If A is an invertible matrix of order 2, then determinant of A inverse is equal to, if A is a matrix of order 2, if A is a square matrix ಅಥವಾ invertible matrix, if A is an invertible matrix of order 2, then determinant of A inverse is equal to ಅಂತ ಒಂದು 4 ಆಪ್ಷನ್ಸ್ ಕೊಟ್ರ. ಸೊ ಇದನ್ನ ಸಾಲ್ವ್ ಮಾಡ್ಬೇಕಂತ ನಿಮ್ಗೆ ಏನು ಗೊತ್ತಿರ್ಬೇಕಂತ ಸಿಂಪಲ್, ಯು ನೋ ದಿಸ್ ಥಿಯರಮ್ AB equal to I. ಓಕೆ, AB equal to I. If A and B are invertible matrices, then AB will be equal to I, right? So we can write B as A inverse. A inverse because B is the inverse of A. Therefore, we can write B as A inverse. So A into A inverse equal to I. Okay. I think all of you know this theorem. A into A inverse equal to I. Theorem 3 in matrix chapter. So A into A inverse is equal to I. So if A into A inverse is equal to I, taking determinant on both sides. So taking determinant on both sides, we will get determinant of A into A inverse equal to determinant of I. So we can split determinant of A into A inverse as determinant of A into determinant of A inverse using theorem 4. We have learned this property called as determinant of AB equal to determinant of A into determinant of B. So using that, we can split this as determinant of A into inverse as determinant of A into determinant of A inverse. So determinant of I means determinant of identity matrix. So remember this, the determinant of identity matrix, it will be always 1. Identity matrix determinant na ಕಂಡು ಹಿಡಿದ್ರೆ ಯಾವಾಗಲೂ ಆನ್ಸರ್ ಎಷ್ಟು ಬರುತ್ತೆ? 1 ಬರುತ್ತೆ. ಅದು ಆರ್ಡರ್ ಎಷ್ಟೇ ಇರಲಿ. ಸೊ determinant of the identity matrix is 1.
therefore determinant the next step would be the determinant of A into determinant of A inverse equal to 1. So they have asked determinant of A inverse. ಸೊ ನಿಮ್ಗೆ ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಬೇಕಂದ್ರೆ ಈ ಡಿಟರ್ಮಿನೆಂಟ್ ಆಫ್ ಎ ಮಾಡ್ರಿ ಕೆಳಗಡೆ ತೊಗೊಂಡ್ಬಿಟ್ರಿ. ಕೆಳಗಡೆ ತೊಗೊಂಡ್ರೆ ಏನಾಗುತ್ತೆ ನೋಡ್ರಿ, ಇಟ್ ಬಿಕಮ್ಸ್ 1 divided by determinant of A. So this is the required answer. So determinant of A inverse is equal to 1 divided by determinant of A. So ಎಷ್ಟನೇ ಆಪ್ಷನ್ ಬರುತ್ತೆ? The option is option B. So option B is the correct answer, option B. Okay, so hope you understood exercise 4.5, and in the next video we will be continuing with exercise 4.6. okay, so please revise once again, be perfect with whatever you are doing. Okay, practice more and don't waste time. Okay, thank you. ಆಮೇಲೆ ಇನ್ನೊಂದು ಹೇಳೋದಿತ್ತು, ಥ್ಯಾಂಕ್ ಯು ಹೇಳ್ಬಿಟ್ಟಿನಿ ಆಲ್ರೆಡಿ. ಅಂತ ಇನ್ನೊಂದು ಹೇಳೋದಿತ್ತು, ಈಗ ನೋಡ್ರಿ, ಈಗ ಲಾಕ್ಡೌನ್ ಆಗಿದ್ದಕ್ಕೆ ಎಲ್ಲ ಟೀಚರ್ಸ್ ಇಡೀ ಜಗತ್ತಿನ ತುಂಬ, ಓಕೆ, ಅದು ಇಂಡಿಯಾದಾಗ ಇರ್ಬೋದು, ಕರ್ನಾಟಕದಾಗ ಇರ್ಬೋದು, ಎಲ್ಲರೂ ಇರ್ಬೋದು, ಎಲ್ಲ ಟೀಚರ್ಸು ಅವ್ರ ಸ್ಟೂಡೆಂಟ್ಸ್ಗೆ ಏನೂ ಎಫೆಕ್ಟ್ ಆಗಬಾರ್ದು ಅಂತಂದ್ರೆ ಭಾಳಷ್ಟು ಜನ ಆನ್ಲೈನ್ ಕ್ಲಾಸಸ್ ಮಾಡತ್ತಾರ, ಅಥವಾ ಯೂಟ್ಯೂಬ್ ಒಳಗಡೆ ಅಪ್ಲೋಡ್ ಮಾಡತ್ತಾರ, ಮತ್ತು ಹಿಂಗೇನೋ ಮಾಡತ್ತಾರ, ಹೌದಾ? ಸೊ ಟೀಚರ್ಸಿಗೆ ಇಷ್ಟೆಲ್ಲ ಮಾಡಕ್ಕೆ ಮೋಟಿವೇಶನ್ ಎಲ್ಲಿಂದ ಬರುತ್ತೆ? ಟೀಚರ್ಸ್ಗೆ ಲಾಕ್ಡೌನ್ ಇದ್ರು ಹಿಂಗೆಲ್ಲ ವರ್ಕ್ ಮಾಡಿ ನಮ್ಮ ಸ್ಟೂಡೆಂಟ್ಸಿಗೆ ಹೆಲ್ಪ್ ಮಾಡ್ಬೇಕಂತ ಯಾಕೆ ತಲೆಗೆ ಬರುತ್ತೆ, ಅಥವಾ ಯಾಕೆ ಅವ್ರಿಗೆ ಅಟೆಕ್ ಬರುತ್ತೆ ಮೋಟಿವೇಶನ್ ಅಂತಂದ್ರೆ, ಸ್ಟೂಡೆಂಟ್ಸ್ ಏನು ಅವ್ರ ಮೇಲೆ ಒಂದು ರೆಸ್ಪೆಕ್ಟ್ ಇಟ್ಟಿರ್ತಾರ, ಸೊ ಏನು ಅವ್ರಿಗೆ ಒಂದು ಭಾಳ ಕೇರಿಂದ ನೋಡ್ತಿರ್ತಾರೆ, ಭಾಳ ರೆಸ್ಪೆಕ್ಟಿಂದ ನೋಡ್ತಿರ್ತಾರೆ. ಸೊ ಅದು ಏನು ಮಾಡುತ್ತೆ, ಲೆಕ್ಚರ್ಸಿಗೆ ಎಕ್ಸ್ಟ್ರಾ ಏನಾರ ಮಾಡ್ಬೇಕು ಸ್ಟೂಡೆಂಟ್ಸಿಗೆ. ಲಾಕ್ಡೌನ್ ಇದ್ರು ನಮ್ಮ ಸ್ಟೂಡೆಂಟ್ ಸಫರ್ ಆಗಬಾರ್ದು ಅಂತಂದು, ಅದು ಯಾರೇ ಇರಲಿ ಸ್ಟೂಡೆಂಟ್ ಅಥವಾ ಯಾರೇ ಇರಲಿ ಟೀಚರ್ಸ್. ಫಾರ್ ಎಕ್ಸಾಂಪಲ್ ಈಗ ಬೈಜು ಕ್ಲಾಸಸ್, ಓಕೆ, he's also teacher, but he's having very big company, more than 8 billion and 7 billion company ಇದೆ. So but he has still made all the courses free. ಹಂಗೆ ಎಷ್ಟೊಂದು ಕಂಪ್ನೀಸ್ ಅದಾವೆ, ಎಷ್ಟೊಂದು ಟೀಚರ್ಸ್ ಅದಾರ ಫ್ರೀ ಮಾಡತ್ತಾರೆ. ಇಷ್ಟೆಲ್ಲ ಅವ್ರಿಗೆ ಮಾಡಕ್ ಮೋಟಿವೇಶನ್ ಏನು ಬರುತ್ತೆ ಅಂದ್ರೆ ಸ್ಟೂಡೆಂಟ್ಸ್ ಅವ್ರ ಮೇಲೆ ಏನು ರೆಸ್ಪೆಕ್ಟ್ ಇಡ್ತಾರೆ. ಸೊ ಲೆಕ್ಚರ್ಸ್ಗೆ ನೀವು ಇನ್ನೂ ಜಾಸ್ತಿ ಮೋಟಿವೇಟ್ ಮಾಡ್ಬೇಕಂದ್ರೆ ಅವ್ರಿನ್ನೂ ಜಾಸ್ತಿ ಅವ್ರಿಗಿನ್ನೂ ಇಂಟ್ರೆಸ್ಟ್ ಬರೋ ಹಂಗೆ ಮಾಡಿ ಅವ್ರಿನ್ನೂ ಜಾಸ್ತಿ ವಿಡಿಯೋಸ್ ಮಾಡ್ಬೇಕು ನಿಮ್ಮ ಸಂಬಂಧ ಅಂತಂದ್ರೆ. ಬರೀ ನಮ್ದು ಅಷ್ಟೇ ಹೇಳತ್ತಿಲ್ಲ, ನಂಗೆ ಎಲ್ಲರಿಗೂ ಹೇಳತ್ತೀನಿ. ಸೊ ಯಾರ್ಯಾರು ವಿಡಿಯೋಸ್ ನೀವು ನೋಡ್ತಿರಲ್ಲ, ಅದು ನಮ್ದು ಅಷ್ಟೇ ಅಲ್ಲ, ಯಾರ್ದಾರ ವಿಡಿಯೋಸ್ ನೋಡ್ರಿ. ಬರೀ ನಮ್ಮ ಕಾಲೇಜ್ ಲೆಕ್ಚರ್ಸ್ ಅಲ್ಲ, ಬೇರೆ ಕಾಲೇಜ್ ಲೆಕ್ಚರ್ಸ್ ಇರ್ಬೋದು, ಅಥವಾ ಬೇರೆ ನೀವೇನು ಆನ್ಲೈನ್ ವಿಡಿಯೋಸ್ ನೋಡ್ತೀರಿ. ಸೊ ಅಟ್ಲೀಸ್ಟ್ ಆ ವಿಡಿಯೋ ನೋಡುವಾಗ ಒಂದು ಅವ್ರಿಗೆ ಲೈಕ್ ಮಾಡಿ, ಅದು ವಿಡಿಯೋ ಚಲೋ ಆಗಿದ್ರೆ ಥ್ಯಾಂಕ್ ಯು ಅಂತ ಹೇಳಿ, ಅಥವಾ ಒಂದು ಕಾಮೆಂಟ್ ಮಾಡಿ, ಸರ್ ದ ಲೆಕ್ಚರ್ ವಾಸ್ ಇಂಟ್ರೆಸ್ಟಿಂಗ್, ಹಿಂಗೆ ಏನರ ಹೇಳಿದ್ರೆ ಅವ್ರಿಗೂ ಸ್ವಲ್ಪ ಚಲೋ ಮೋಟಿವೇಶನ್ ಬರುತ್ತೆ. ನಮ್ಮ ಸ್ಟೂಡೆಂಟ್ಸ್ ನಮ್ಗೆ ಹೊಗಳಾತಾರ ಅಂತಂದು. ಟೀಚರ್ಸಿಗೆ ಏನಂತಂದ್ರೆ ಅವ್ರಿಗೆ ದೇ ಆರ್ ನಾಟ್ ಡೂಯಿಂಗ್ ಫಾರ್ ದ ಸೇಕ್ ಆಫ್ ಮನಿ, ದೇ ಆರ್ ನಾಟ್ ಡೂಯಿಂಗ್ ಫಾರ್ ದ ಸೇಕ್ ಆಫ್ ಸಮ್ ಅದರ್ ಥಿಂಗ್. ಸೊ ಅವ್ರಿಗೇನು ಗೊತ್ತಂದ್ರೆ ಸ್ಟೂಡೆಂಟ್ ಅಪ್ರಿಷಿಯೇಟ್ ಮಾಡ್ಬಿಟ್ರೆ ಮುಗೀತು. ಸೊ ಯಾರ ಸ್ಟೂಡೆಂಟ್ ಟೀಚರ್ಸ್ಗೆ ಅಪ್ರಿಷಿಯೇಟ್ ಮಾಡ್ಬಿಟ್ರೆ ಮುಗೀತು. ಅವ್ರು 1 ತಾಸು ಹೇಳೋಲ್ಲ 10 ತಾಸು ಹೇಳ್ಬಿಡ್ತಾರೆ ಕ್ಲಾಸ್. ಸೊ ನಾ ಎದಕ್ಕೆ ಹೇಳತ್ತೀನಿ ಅಂತಂದ್ರೆ, ಎಲ್ಲ ಟೀಚರ್ಸ್ಗೂ ಯಾರು ನಿಮ್ಗೆ ಆನ್ಲೈನ್ ಕಲ್ಸಾತಾರೆ ಸದ್ಯಕ್ಕೆ, ನಮ್ಮ ಕಾಲೇಜ್ ಲೆಕ್ಚರ್ಸ್ ಅಷ್ಟೇ ಅಲ್ಲಿ ಹೇಳತ್ತಿದ್ದು, ಯಾರೇ ಇರ್ಬೋದು, ಯಾರ್ಯಾರು ನಿಮ್ಗೆ ಆನ್ಲೈನ್ ಕಲ್ಸಾತಾರೆ ಅಥವಾ ಯಾರ್ಯಾರು ಆನ್ಲೈನ್ ವಿಡಿಯೋಸ್ ನೀವು ನೋಡತ್ತೀರಿ, ನೀವು ಅವ್ರಿಗೆ ಒಂದು ಲೈಕ್ ಮಾಡಿ, ಒಂದು ಚಲೋ ಕಾಮೆಂಟ್ ಕೊಟ್ಟು, ಸರ್ ಇಟ್ ವಾಸ್ ವೆರಿ ಹೆಲ್ಪ್ಫುಲ್, ಇಟ್ ವಾಸ್ ವೆರಿ ಮೋಟಿವೇಟಿಂಗ್, ಅಥವಾ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್, ಹಂಗೆ ಸುಮ್ಮನೆ 2 ದಿವಸಕ್ಕೆ ಒಂದು ನಿಮ್ಗೆ ಖರೆ ಅನಿಸ್ಲಿ ಬಿಡಿ ಸುಮ್ಮನೆ ಹಂಗೆ ಒಂದು ಕಾಮೆಂಟ್ ಮಾಡಿದ್ರಿ ಅಂತಂದ್ರೆ ಅವ್ರದ್ದು ಎನರ್ಜಿ ಲೆವೆಲ್ ಜಾಸ್ತಿ ಆಗುತ್ತೆ. ಅವ್ರು ಏನು ಮಾಡ್ತಾರೆ, ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಲ್ಲಿ 4 ಮಾಡ್ತಾರೆ, ಅಥವಾ 1 ತಾಸು ಹೇಳುವಲ್ಲಿ 2 ತಾಸು ಕ್ಲಾಸ್ ಹೇಳ್ತಾರೆ. ಇನ್ನೂ ಹೇಳೋ ಸ್ಟೈಲ್ ಇನ್ನೂ ಇಂಟ್ರೆಸ್ಟಿಂಗ್ ಮಾಡ್ತಾರೆ, ಅಥವಾ ಹೊಸದ ಏನಾರ ಟೆಕ್ನಾಲಜಿ ಯೂಸ್ ಮಾಡ್ಬೋದು, ಇನ್ನೂ ಇಂಟ್ರೆಸ್ಟಿಂಗ್ ಮಾಡ್ಬೋದು ಅಂತ ವಿಚಾರ ಮಾಡ್ತಾರೆ. ಅದು ಬಿಟ್ಟು ನೀವು ಏನಿಲ್ಲ, ಇಲ್ಲಿ ವಿಡಿಯೋ ಹಾಕಿದ್ಮೇಲೆ ಆರಾಮ್ ವಿಡಿಯೋ ನೋಡಿದ್ರಿ, ಅದು ಅರ್ಧಂಬರ್ಧ ತಿಳ್ಕೊಂಡ್ರು ಬಿಟ್ರೆ ಗೊತ್ತಿಲ್ಲ, ನೋಡಿ ಆರಾಮ್ ಕೂತ್ಬಿಟ್ರಿ ಅಂದ್ರೆ ಆಟೋಮೆಟಿಕ್ಲಿ ಟೀಚರ್ಸ್ಗೂ ಏನೋ ಅಂತ ಇಂಟ್ರೆಸ್ಟ್ ಬರೋಂಗಿಲ್ಲ. ಆಮೇಲೆ ಏನಾಗುತ್ತೆ, ಅವರು ಬಿಟ್ಟು ಬಿಡ್ಬೋದು ಆನ್ಲೈನ್ ಕಲಿಸೋದು, ಅಥವಾ ಬ್ಯಾಸರ ಮಾಡ್ಕೊಂಡು ಕಲಿಸ್ಬೋದು. ಇಂಥವೆಲ್ಲ ಆಗೋ ಚಾನ್ಸ್ ಐತೆ. ಓಕೆ, ಸೊ ನಾ ಏನು ಹೇಳಿ ಸ್ವಲ್ಪ ಕರೆಕ್ಟಾಗಿ ತಿಳ್ಕೊರಿ. ಓಕೆ, ನಾ ಎದಕ್ಕೆ ಹೇಳಿದೆ ಇದು ಪಾಯಿಂಟ್ ಅನ್ನೋದು. ಓಕೆ, ಸೊ ಥ್ಯಾಂಕ್ ಯು.